ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತ್ತ ಚಾರು ಅಳ್ತಾ ಮನೆಗೆ ಬಂದಿದ್ದನ್ನು ನೋಡಿ ರಾಮಾಚಾರಿ ಏನಾಯಿತು ಮೇಡಮ್, ಯಾಕೆ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾನೆ. ಆಗ ಚಾರು, ಆ ನವದೀಪ್ ಮಗ ಮದುವೆ ಆದರೆ ನನ್ನನ್ನೇ ಆಗ್ತಾನಂತೆ ಮತ್ತು ನನ್ನನ್ನು ತಪ್ಕೊಳ್ಳೋಕ್ಕೆ ಬರ್ತಾನೆ, ಮುತ್ತು ಕೊಡೋಕ್ಕೆ ಬರ್ತಾನೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಇದೊಂದು ನಾಟಕ, ನಾವು ಇದನ್ನು ಕೆಲವು ದಿನ ಸಹಿಸ್ಕೋಬೇಕು ಅಂತ ಹೇಳ್ತಾನೆ. ಆಗ ಚಾರು, ನಾಟಕ ಆದರೂ ಇದನ್ನೆಲ್ಲ ನನಗೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ರಾಮಾಚಾರಿ. ಅವನು ಹತ್ತಿರ ಬಂದರೆ ಸಾಕು ನನಗೆ ವಾಕರಿಕೆ ಬರುತ್ತೆ. ಅವನ ನೆರಳು ನನಗೆ ಸೋಕಿದ್ರು ನನ್ನ ಮೈಗೆ ಬೆಂಕಿ ಬಿದ್ದಂಗೆ ಆಗ್ತಿದೆ. ಅವನು ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದರೆ ನನ್ನ ಮೈಯೆಲ್ಲ ಚೇಳು ಹರಿದಾಡಂಗೆ ಆಗ್ತಿದೆ. ನನ್ನ ಮನಸ್ಸಲ್ಲಿ ಕನಸಲ್ಲಿ ಕೂಡ ನೀನೇ ತುಂಬಿಕೊಂಡಿರುವಾಗ ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಒಪ್ಕೊಳ್ಳೋಕ್ಕೆ ಆಗಲ್ಲ ರಾಮಾಚಾರಿ. ಆ ನವದೀಪ್ ಮತ್ತು ನಮ್ಮಮ್ಮನ ಲಾಕ್ ಮಾಡೋಕ್ಕೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡೋಣ. ದಯವಿಟ್ಟು ಈ ನಾಟಕ ಇಲ್ಲಿಗೆ ನಿಲ್ಲಿಸ್ಬಿಡೋಣ ರಾಮಾಚಾರಿ. ಇನ್ನು ಮುಂದೆ ಈ ನಾಟಕ ಮಾಡೋಕ್ಕೆ ನನ್ನಿಂದ ಆಗಲ್ಲ, ನನ್ನನ್ನು ಕ್ಷಮಿಸಿಬಿಡು. ನಾನು ಬದುಕಿರೋವರೆಗೂ ನನ್ನಿಂದ ಇಂಥ ಕೆಲಸ ಮಾಡೋಕ್ಕೆ ಆಗಲ್ಲ ರಾಮಾಚಾರಿ ಅಂತ ಹೇಳಿ ಮನೆಯೊಳಗೆ ಹೋಗ್ತಾಳೆ. ಇತ್ತ ಸೆಕ್ಷನ್ ಮನೆಯೊಳಗೆ ಮಗನಿಗೆ, ನೀನು ಅವಸರ ಮಾಡಿ ನಮ್ಮ ಕೆಲಸ ಕೆಡಿಸ್ಬಿಟ್ಟೆ. ನೀನು ಮೊದಲನೇ ಸಲ ಅವಳನ್ನು ನೋಡಿ ಹಾಗೆಲ್ಲ ಮಾಡಬಾರ್ದಿತ್ತು. ನಾನು ಜಸ್ಟ್ ಅವಳ ಅಮ್ಮ ನಂಬುವ ಹಾಗೆ ನಾಟಕ ಮಾಡು ಅಂತ ಹೇಳಿದ್ದೆ ಅಂತ ಹೇಳ್ತಾನೆ. ಆಗ ಸೆಕ್ಷನ್ ಮಗ ವಿವೇಕ್, ಡ್ಯಾಡ್, ನನಗೆ ನಿಜವಾಗಿಯೂ ಅವಳ ಮೇಲೆ ಲವ್ ಆಗಿದೆ. ನಾನು ನನ್ನ ಪ್ರೀತಿಯನ್ನು ಅವಳ ಮುಂದೆ ಹೇಳ್ಕೊಂಡೆ ಅಷ್ಟೇ. ನಾನು ಸಾಕಷ್ಟು ಹುಡುಗಿಯರನ್ನು ನೋಡಿದ್ದೀನಿ, ಯಾವಾಗಲೂ ನನಗೆ ಹೀಗೆ ಆಗಿರಲಿಲ್ಲ. ಆದರೆ ಇವಳನ್ನು ನೋಡಿ ನನ್ನನ್ನು ನಾನೇ ಮರೆತುಬಿಟ್ಟೆ ಅಂತ ಹೇಳ್ತಾನೆ. ಆಗ ವರುಣ್, ಛೋಟಾ ಸಾಬ್, ನೀವು ಅವಳನ್ನು ಲವ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ಆಗ ವಿವೇಕ್, ಯಾಕೆ, ಅವಳಿಗೆ ಮದುವೆ ಆಗಿದೆ ಅಂತನಾ? ಮಕ್ಕಳು ಇದ್ದಾವ, ಅವಳು ವಿಧವೆನಾ? ಆದರೆ ಏನಾಯಿತು, ನಾನು ಮದುವೆ ಆಗೋದಾದರೆ ಅವಳನ್ನೇ ಶಾದಿ ಆಗೋದು ಅಂತ ಹೇಳ್ತಾನೆ. ಆಗ ಸೆಕ್ಷನ್ ಮಗನಿಗೆ, ನೀನು ಅವಳು ಹಾಗೆ ಮಾಡಿದ್ರಿಂದ ಎಲ್ಲಿ ನೀನು ಮದುವೆ ಬೇಡ ಅಂತ ಹೇಳ್ತೀಯ ಅಂತ ಅಂದ್ಕೊಂಡಿದ್ದೆ. ನೀನು ನೋಡಿದ್ರೆ ಶಾದ್ರಿ ಆದರೆ ಅವಳನ್ನೇ ಆಗ್ತೀನಿ ಅಂತ ಹೇಳ್ತಾ ಇದೆಯಾ. ನನಗೂ ಅದೇ ಬೇಕಾಗಿತ್ತು. ನಾನು ಎಲ್ಲ ಮದುವೆಗೂ ಅರೇಂಜ್ ಮಾಡ್ತೀನಿ ಅಂತ ಹೇಳಿದಾಗ ವಿವೇಕನಿಗೆ ಸಂತೋಷವಾಗ್ತದೆ. ಇತ್ತ ರಾಮಾಚಾರಿ ಚಾರುವಿಗೆ ಊಟ ಬಡಿಸಲು ಬಂದಾಗ, ಚಾರು, ನನಗೆ ಊಟ ಬೇಡ ರಾಮಾಚಾರಿ, ನನಗೆ ಆ ವಿವೇಕ್ನೇ ಕಣ್ಮುಂದೆ ಬರ್ತಾ ಇದ್ದಾನೆ, ಅವನು ನನಗೆ ಬಹಳ ಇರಿಟೇಟ್ ಮಾಡಿದ್ದಾನೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ನಾನು ನಿಮ್ಮ ಗಂಡ, ನಿಮ್ಮ ಕಣ್ಮುಂದೆ ಇರುವಾಗ ಅವನ್ಯಾಕೆ ನಿಮ್ಮ ಮುಂದೆ ಬರ್ತಾನೆ ಮೇಡಮ್? ನನ್ನ ಪ್ರೀತಿ ನಿಮಗೆ ಯಾವುದೇ ಸಮಸ್ಯೆ ಆಗದಂಗೆ ರಕ್ಷಾ ಕವಚ ಥರ ಕಾಪಾಡಿರುತ್ತೆ. ನಾನು ನಿಮ್ಮನ್ನು ಒಬ್ಬರನ್ನೇ ಅಲ್ಲಿಗೆ ಕಳಿಸ್ಬಾರ್ದಿತ್ತು. ಇನ್ನು ಮುಂದೆ ನಿಮಗೆ ಏನೂ ತೊಂದರೆ ಆಗದಂಗೆ ನಾನು ನೋಡ್ಕೋತೀನಿ. ನೀವು ನಿಮ್ಮ ನಾಟಕವನ್ನು ಮುಂದುವರಿಸಿ ಅಂತ ಹೇಳಿದಾಗ ಚಾರು ಅದಕ್ಕೆ ಒಪ್ತಿದ್ದಾಗ, ಆಗ ರಾಮಾಚಾರಿ, ನಿಮ್ಮ ತಂದೆ ಜೈಲಿನಿಂದ ಹೊರಗೆ ಬರಬೇಕು ಮತ್ತು ಇನ್ನೂ ಬಾಳಿ ಬದುಕಬೇಕಾಗಿರುವ ನನ್ನ ತಮ್ಮ ಕೃಷ್ಣನಿಗೆ ಅನ್ಯಾಯವಾಗಿ ಕೊಂದವರನ್ನು ಜೈಲಿಗೆ ಹಾಕಬೇಕು. ಇದೆಲ್ಲ ಆಗಬೇಕು ಅಂದರೆ ನಮಗೆ ಇದೊಂದೇ ದಾರಿ ಇರೋದು. ನೀವೇನೂ ಚಿಂತೆ ಮಾಡಬೇಡಿ. ಇನ್ನು ಮುಂದೆ ನೀವು ಮಾಡುವ ನಾಟಕದಲ್ಲಿ ನಾನು ನಿಮ್ಮ ಜೊತೆಗೆ ಇರ್ತೀನಿ. ನೀವು ನಾಳೆ ಅವರ ಮನೆಗೆ ಹೋಗುವಾಗ ನಾನು ನಿಮ್ಮ ಜೊತೆ ಬಂದು ನಿಮಗೆ ಯಾವುದೇ ರೀತಿಯಿಂದ ತೊಂದರೆ ಆಗದಂಗೆ ನಾನು ನೋಡ್ಕೋತೀನಿ. ನಿಮ್ಮನ್ನು ನಾನು ಕಾಪಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ. ನೀವು ನಿಮಗೋಸ್ಕರ ಅಲ್ಲದೆ ಇದ್ದರೂ ನಿಮ್ಮ ಮಗುಗೋಸ್ಕರ ಊಟ ಮಾಡಬೇಕು ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿ ಊಟ ಮಾಡಿಸ್ತಾನೆ. ಇತ್ತ ಮಾನ್ಯತನ ಮನೆಯಲ್ಲಿ ಜೆ.ಕೆ ಬಂದು, ಈಗ ನೀವು ಮಾಡ್ತಾ ಇರೋದು ಸರಿ ಅನ್ನಿಸ್ತಾ ಮೇಡಮ್? ನಿಮ್ಮ ಗಿಳಿಯಂಥ ಮಗಳನ್ನು ಆ ಗಿಡಗನಂಥ ನವದೀಪ್ ಮಗನಿಗೆ ಮದುವೆ ಮಾಡಿ ಕೊಡ್ತಾ ಇದ್ದೀರಾ. ಮೊದಲನೇ ಭೇಟಿಯಲ್ಲಿ ಮೈಮುಟ್ಟಿ ಮಾತಾಡ್ಸಿದ್ನಲ್ಲ, ಅದು ನಿಮಗೆ ಸರಿ ಅನಿಸುತ್ತಾ ಅಂತ ಕೇಳಿದಾಗ ಅದಕ್ಕೆ ಮಾನ್ಯತಾ, ನನ್ನ ಯೋಚನೆ ಯಾವತ್ತೂ ಸರಿಯಾಗಿರುತ್ತೆ. ಅವನೇನು ಅಂತ ತಪ್ಪು ಮಾಡಿಲ್ಲ. ನೀನು ಹೊರಗಡೆ ಜಗತ್ತಿಗೆ ಬಂದು ಯೋಚನೆ ಮಾಡು, ಇದೆಲ್ಲ ಈಗ ಕಾಮನ್. ಅವನು ಲಂಡನ್ನಲ್ಲಿ ಬೆಳೆದಿದ್ದಾನೆ, ಅದಕ್ಕೆ ಹಾಗೆ ಮಾಡಿದ. ಜಗತ್ತು ತುಂಬ ಮುಂದುವರೆದಿದೆ ಅಂತ ಹೇಳ್ತಾಳೆ. ಆಗ ಜೆ.ಕೆ, ಜಗತ್ತು ಮುಂದುವರೆದಿದೆ ಆದರೆ ನಿಮ್ಮ ಮಗಳು ಹಿಂದೆ ಉಳಿದಿದ್ದಾಳಲ್ಲ ಅಂತ ಹೇಳ್ತಾನೆ. ಆಗ ಮಾನ್ಯತಾ, ಅವಳು ಮುಂದೆನೇ ಇದ್ದಾಳೆ, ಆದರೆ ರಾಮಾಚಾರಿನ ಮದುವೆಯಾಗಿ ಹಿಂದೆ ಉಳಿದಿದ್ದಾಳೆ. ಅವಳನ್ನು ಕೈ ಹಿಡಿದು ಮುಂದಕ್ಕೆ ನಾನು ಕರ್ಕೊಂಡು ಬರ್ತೀನಿ. ವಿವೇಕ್ನೇ ಅವಳನ್ನು ಮದುವೆ ಆಗ್ತೀನಿ ಅಂತ ಹೇಳಿದಾಗ ಅವಳು ಅಡ್ಜಸ್ಟ್ ಆಗ್ತಾಳೆ. ಅವಳು ನನ್ನ ಬೇಬಿ ಅಂತ ಹೇಳಿ ಚಾರುಗೆ ಫೋನ್ ಮಾಡಿ, ನೀನು ಮನೆಗೆ ಬಂದಾಗ ವಿವೇಕ್ ಹಾಗೆ ಬಿಹೇವ್ ಮಾಡಿದ್ದು ನಿನಗೆ ತುಂಬ ಬೇಜಾರಾಗಿದೆಯಾ ಬೇಬಿ? ಅವನು ಲಂಡನ್ನಲ್ಲಿ ಇರೋನು, ಅದಕ್ಕೆ ಹಾಗೆ ಮಾಡಿದ್ದಾನೆ. ಬೇಜಾರಾಗಬೇಡ, ಸಾರಿ ಬೇಬಿ ಅಂತ ಹೇಳ್ತಾಳೆ. ಆಗ ಚಾರು, ಓಕೆ ಮಾಮ್, ಮನೆಗೆ ಬಂದ ಮೇಲೆ ನಾನು ಹಾಗೇಕೆ ಬಿಹೇವ್ ಮಾಡಿದೆ ಅಂತ ನನಗೂ ಅನ್ನಿಸ್ತು ಅಂತ ಹೇಳ್ತಾಳೆ. ಆಗ ಮಾನ್ಯತಾ, ನಾಳೆ ಬಂದು ನೀನು ಆ ವಿವೇಕ್ ಜೊತೆ ಪ್ರೀತಿಯಿಂದ ಮಾತಾಡು, ಯಾಕೆಂದರೆ ಅವನು ನಿನ್ನನ್ನು ಮದುವೆ ಆಗ್ತಿದ್ದಾನೆ ಅಲ್ವಾ ಅಂತ ಹೇಳಿದಾಗ ರಾಮಾಚಾರಿ ಒಪ್ಕೊಳ್ಳಿ ಅಂತ ಚಾರುಗೆ ಸನ್ನೆ ಮಾಡಿದ್ರಿಂದ ಚಾರು ಬರ್ತೀನಿ ಅಂತ ಒಪ್ಕೊಳ್ತಾಳೆ. ಆಗ ಚಾರು ಫೋನ್ ಇಟ್ಟು, ರಾಮಾಚಾರಿ, ಮತ್ತೆ ಹಾಗೆ ಆದರೆ ಏನು ಮಾಡಿ ರಾಮಾಚಾರಿ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ, ನಿಮ್ಮ ಗಂಡ ನಿಮ್ಮ ಜೊತೆಗೆ ಇರುವಾಗ ನಿಮಗೆ ಏನೂ ಆಗಲ್ಲ. ನಾಳೆ ಅವರು
ನಮ್ಮ ಹೊಸ ಆಟ ನೋಡ್ತಾರೆ ಅಂತ ಹೇಳ್ತಾನೆ. ಇತ್ತ ಸೆಕ್ಷನ್ ಮನೆಯಲ್ಲಿ ವಿವೇಕ್ ಚಾರು ಬಗ್ಗೆ ಯೋಚನೆ ಮಾಡ್ತಾ ಕುಡಿತಾ, ನಾನು ಅವಳ ನೋಡಿದಾಗಿನಿಂದ ಎಷ್ಟು ಕುಡಿದ್ರೂ ನನಗೆ ಕಿಕ್ಕೇ ಬರ್ತಾ ಇಲ್ಲ. ಚಾರುನೇ ನನ್ನ ಪ್ಯಾರ್, ಅವಳೇ ನನ್ನ ಜೀವ ಅಂತ ಹೇಳ್ತಾನೆ. ಆಗ ಸೆಕ್ಷನ್ ವಿವೇಕ್ ಅವಸರ ಮಾಡಬೇಡ, ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಹೇಳ್ತಾನೆ. ಆಗ ಮಾನ್ಯತಾ ಸೆಕ್ಷನ್ಗೆ ಫೋನ್ ಮಾಡಿ ಚಾರು ಬೇಬಿ ಕಾಲ್ ಮಾಡಿ ನಾನು ಮಾಡಿದ್ದು ತಪ್ಪು, ಆ ವಿವೇಕ್ ಹತ್ತಿರ ಆ ಥರ ಬಿಹೇವ್ ಮಾಡೋದಕ್ಕೆ ಸಾರಿ ಅಂತ ಹೇಳಿದ್ಲು. ಮೊದಲು ನನ್ನ ಚಾರು ಹೀಗೆ ಇರಲಿಲ್ಲ, ಅವಳನ್ನು ಬೇರೆ ದೇಶದ ಕಲ್ಚರ್ ಥರನೇ ಬೆಳೆಸಿದ್ದೆ. ಆದರೆ ರಾಮಾಚಾರಿನ ಮದುವೆ ಆದಮೇಲೆ ಅವನೇ ನಮ್ಮ ದೇಶದ ಕಲ್ಚರ್ ಕಲಿಸಿ ಅವಳನ್ನು ಹಾಳು ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ಅವಳು ನಾನು ಇನ್ನು ಮುಂದೆ ವಿವೇಕ್ ಹತ್ತಿರ ಹೀಗೆ ನಡ್ಕೊಳ್ಳಲ್ಲ, ನನ್ನ ಕಡೆಯಿಂದ ಸಾರಿ ಹೇಳು ಅಂತ ಹೇಳಿದ್ದಾಳೆ. ನಿಮ್ಮ ಮಗ ವಿವೇಕ್ ಇದ್ದರೆ ಕೊಡಿ, ಅವನಿಗೆ ನಾನು ಸಾರಿ ಹೇಳ್ತೀನಿ ಅಂತ ಹೇಳ್ತಾಳೆ. ಆಗ ವಿವೇಕ್ ಫೋನ್ ತೆಗೆದುಕೊಳ್ಳಲು ಬಂದಾಗ ಅವನ ಕೈಗೆ ಫೋನ್ ಕೊಡದೆ ಸೆಕ್ಷನ್ ಅವನು ರೂಮ್ನಲ್ಲಿ ಒಬ್ಬನೇ ಅಪ್ಸೆಟ್ ಆಗಿ ಕೂತಿದ್ದಾನೆ. ನಾನೇ ನೀವು ಹೇಳಿದ್ದನ್ನು ಅವನಿಗೆ ಹೇಳಿ ಅವನನ್ನು ಸಮಾಧಾನ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಮಾನ್ಯತಾ ಮೊದಲು ಆ ಕೆಲಸ ಮಾಡಿ ನನ್ನ ಚಾರು ಬೇಬಿ ನಿಮ್ಮ ಮಗನಿಗೆ ಮದುವೆ ಆಗ್ತಾಳೆ ಅಂತ ಹೇಳಿಬಿಡಿ ಅಂತ ಹೇಳಿ ಫೋನ್ ಇಡ್ತಾಳೆ. ಆಗ ವಿವೇಕ್ ಸಂತೋಷದಿಂದ ಸೆಕ್ಷನನ್ನು ಬಲವಾಗಿ ತಪ್ಕೊಳ್ತಾನೆ. ಇತ್ತ ರಾಮಾಚಾರಿ ಹೊಸ ಸಿಮ್ ಹಾಕಿದ ಮೊಬೈಲನ್ನು ಮುರಾರಿ ಕೈಗೆ ಕೊಡ್ತಾ, ಸಿದ್ಧಾರ್ಥ್ ಅವರ ಜೊತೆಗೆ ಮಾತಾಡೋಕ್ಕೆ ಅಂತಾನೆ ಇದರಲ್ಲಿ ಹೊಸ ಸಿಮ್ ಹಾಕಿದ್ದು. ಈಗ ನಾನು ಚಾರು ಮೇಡಮ್ ಜೊತೆಗೆ ಮಾನ್ಯತನ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಸಿದ್ಧಾರ್ಥ್ ಅವರು ನನಗೆ ಫೋನ್ ಮಾಡಿದರೆ ನನಗೆ ಮಾತಾಡೋಕ್ಕೆ ಆಗಲ್ಲ, ಆದ್ದರಿಂದ ಅವರು ಫೋನ್ ಮಾಡಿದರೆ ನೀನೇ ಮಾತಾಡಿ, ಬಸವರಾಜ್ ಅವರು ಹೊರಗಡೆ ಹೋಗಿದ್ದಾರೆ, ನಾನು ಅವರ ಫ್ರೆಂಡ್ ಬಂದ ಕೂಡಲೇ ಅವರಿಗೆ ಹೇಳ್ತೀನಿ ಅಂತ ಅಷ್ಟೇ ಹೇಳಿ ಫೋನ್ ಇಟ್ಬಿಡು ಅಂತ ಹೇಳ್ತಾನೆ. ಆಗ ಅಲ್ಲಿಗೆ ಚಾರು ರೆಡಿಯಾಗಿ ಬರ್ತಾಳೆ. ಆಗ ಮುರಾರಿ ಮತ್ತೆ ಅದಕ್ಕೆ ಒಬ್ಬಳನ್ನೇ ಕಳಿಸ್ತೀಯಾ ಅಂತ ಕೇಳ್ತಾನೆ. ಆಗ ರಾಮಾಚಾರಿ ಜೊತೆಗೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವರು ಮಾಡಿದ ಪ್ಲ್ಯಾನನ್ನು ಮುರಾರಿ ಮುಂದೆ ಹೇಳ್ತಾನೆ. ಆಗ ಮುರಾರಿ ಸೂಪರ್ ಪ್ಲ್ಯಾನ್ ಮಾಡಿದ್ದೆ ರಾಮಾಚಾರಿ ಅಂತ ಹೇಳ್ತಾನೆ. ಆಗ ರಾಮಾಚಾರಿ ಮಂಥ ಕ್ರಿಮಿನಲ್ಗಳನ್ನು ಮಟ್ಟ ಹಾಕಬೇಕೆಂದ್ರೆ ನಾನು ಇಂಥ ಪ್ಲ್ಯಾನ್ಗಳನ್ನು ಮಾಡಲೇಬೇಕು ಮುರಾರಿ ಅಂತ ಹೇಳಿ ರಾಮಾಚಾರಿ ಮತ್ತು ಚಾರು ಇಬ್ಬರು ಮಾನ್ಯತನ ಮನೆಗೆ ಹೊರಡ್ತಾರೆ. ಇತ್ತ ಸೆಕ್ಷನ್ ಮತ್ತು ವಿವೇಕ್ ಮಾನ್ಯತನ ಮನೆಗೆ ಬರುವಾಗ ಸಿದ್ಧಾರ್ಥ್ ಸೆಕ್ಷನ್ಗೆ ಫೋನ್ ಮಾಡಿ ಬಸವರಾಜ್ ಅನ್ನುವರು ನಿಮ್ಮ ಕ್ರಿಮಿನಲ್ ಕೆಲಸಗಳ ಬಗ್ಗೆ ಸಾಕ್ಷಿ ಕಲೆಕ್ಟ್ ಮಾಡ್ತಿದ್ದಾರಂತೆ ಸರ್, ನಿಮ್ಮನ್ನು ಅರೆಸ್ಟ್ ಮಾಡು ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾನೆ. ಆಗ ಸೆಕ್ಷನ್ ನಾನು ನಿನಗೆ ಪ್ರತಿ ತಿಂಗಳು ಲಂಚ ಕೊಡ್ತಾ ಇದ್ದೀನಿ ತಾನೆ, ಇಂಥ ಸಿಲಿ ವಿಷಯಕ್ಕೆ ನನಗೆ ಫೋನ್ ಮಾಡ್ತೀಯಾ, ನೀನೇ ಅವನನ್ನು ಮುಗಿಸ್ಬಿಡು, ನಿನ್ನ ಕೈಲಿ ಆಗಲಿಲ್ಲ ಅಂದರೆ ನನಗೆ ಅವನ ಡೀಟೇಲ್ ಕೊಡು, ನಾನು ಮುಗಿಸ್ತೀನಿ ಅಂತ ಫೋನ್ ಕಟ್ ಮಾಡಿ ಮಾನ್ಯತನ ಮನೆಯೊಳಗೆ ಬರ್ತಾನೆ. ಆಗ ಸೆಕ್ಷನ್ ಫೋನಲ್ಲಿ ಸಿಟ್ಟಿನಿಂದ ಮಾತಾಡಿದ್ದನ್ನು ಕೇಳಿ ಮಾನ್ಯತಾ ಏನು ಪ್ರಾಬ್ಲಮ್ ಅಂತ ಕೇಳ್ತಾಳೆ. ಆಗ ಸೆಕ್ಷನ್ ಲೈಫ್ ಅಂದ ಮೇಲೆ ಪ್ರಾಬ್ಲಮ್ ಇರುತ್ತಲ್ವಾ, ಅದು ನನ್ನ ತರಹ ಬೆಳೀತಿರೋ ಬಿಸ್ನೆಸ್ ಮ್ಯಾನ್ಗಳಿಗಂತೂ ನೂರಾರು ಪ್ರಾಬ್ಲಮ್ ಇರುತ್ತೆ. ನೀವೇನು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ, ಎಂಥ ಪ್ರಾಬ್ಲಮ್ ಬಂದರೂ ಈ ಸೆಕ್ಷನ್ ಒಂದೇ ನಿಮಿಷದಲ್ಲಿ ಸಾಲ್ವ್ ಮಾಡ್ತಾನೆ. ಯಾರೋ ಬಸವರಾಜ್ ಅನ್ನುವನು ನನ್ನ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಿದ್ದಾನಂತೆ. ನಾನು ದುಡ್ಡು ಕೊಟ್ಟು ಸಾಕ್ತಾ ಇರೋ ಆಫೀಸರ್ ಇದನ್ನು ಹೇಳೋಕ್ಕೆ ನನಗೆ ಕಾಲ್ ಮಾಡಿದರು. ನನಗೆ ಸಿಟ್ಟು ಬರುತ್ತಲ್ವ, ನನ್ನ ವಿರುದ್ಧ ಯಾರೇ ಬಂದರೂ ಅವರು ಸ್ಮಶಾನ ಸೇರ್ತಾರೆ ಅಷ್ಟೇ. ಅದು ಬಿಡಿ, ನಿಮ್ಮ ಮಗಳಿಗೆ ಅವಳು ಮಾಡಿದ ತಪ್ಪಿಗೆ ಅರಿವಾಗಿದೆ ಅಲ್ವಾ, ಅಷ್ಟೇ ಸಾಕು ಅಂತ ಹೇಳ್ತಾನೆ. ಆಗ ಮಾನ್ಯತಾ ಅವಳು ಮೊದಲು ಹಾಗೆ ಇರಲಿಲ್ಲ, ಮಧ್ಯದಲ್ಲಿ ಸಹವಾಸ ದೋಷದಿಂದ ಅವಳು ಹಾಗೆ ಆಗಿದ್ದಾಳೆ, ಇನ್ನು ಮುಂದೆ ಕರೆಕ್ಟಾಗಿ ಇರ್ತಾಳೆ ಅಂತ ಹೇಳ್ತಾಳೆ. ಆಗ ವಿವೇಕ್ ನೀವು ಅದರ ಚಿಂತೆ ಮಾಡಬೇಡ್ರಿ, ನಾನು ಅವಳನ್ನು ಸರಿ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಜೆ.ಕೆ ಇಷ್ಟೊತ್ತು ಮಾತಾಡಿ ಸುಸ್ತಾಗಿದ್ದೀರಾ, ನಾನು ಹೋಗಿ ಬಿಯರ್ ತರಲೆ ಅಂತ ಕೇಳ್ತಾನೆ. ಆಗ ವಿವೇಕ್ ಬೇಡ ಅಂತ ಹೇಳ್ತಾನೆ. ಆಗ ಜೆ.ಕೆ ನೀವು ಲಂಡನ್ನಲ್ಲಿದ್ದರೂ ಕುಡಿಯೋದಿಲ್ವಾ ಅಂತ ಕೇಳ್ತಾನೆ. ಆಗ ವಿವೇಕ್ ಕುಡಿತೀನಿ, ಆದರೆ ಬಿಯರ್ ಬೇಡ, ವಿಸ್ಕಿನೇ ತೊಗೊಂಡ್ಬಾ ಅಂತ ಹೇಳಿದಾಗ ಎಲ್ಲರೂ ನಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.